ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಂಗ ಮತ್ತು ಈ ವಿಡಿಯೋ ಬಂದು ಬ್ಲೀಚ್ ನ ಗೈಡ್ ವಿಡಿಯೋ ಆಗಿರುತ್ತೆ. ಗೈಡ್ ವಿಡಿಯೋ ಯಾಕಪ್ಪ ಅಂತಂದ್ರೆ ಬ್ಲೀಚ್ ನಲ್ಲಿ ತುಂಬಾನೇ ಜಾಸ್ತಿ ಫಿಲ್ಲರ್ ಎಪಿಸೋಡ್ ಗಳಿವೆ. ಅದ್ರಲ್ಲಿ ಯಾವ್ದು ನೋಡ್ಬೇಕು ಯಾವ್ದು ನೋಡ್ಬಾರ್ದು ಅನ್ನೋದು ತುಂಬಾನೇ ಕನ್ಫ್ಯೂಸ್ ಆಗುತ್ತೆ. ಕನ್ಫ್ಯೂಸ್ ಯಾಕಾಗುತ್ತೆ ಅಂತಂದ್ರೆ ಬ್ಲೀಚ್ ನ ಫಿಲ್ಲರ್ಸ್ ಬಂದು ತುಂಬಾನೇ ರ್ಯಾಂಡಮ್ ಆಗಿರುತ್ತೆ. ಹೇಗೆ ಅಂದ್ರೆ ಈಗ ಒಂದು ಬ್ಯಾಡಾಸ್ ಫೈಟ್ ನ ನೋಡ್ತಿದ್ದೀರಾ ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ಎಪಿಸೋಡ್ ನೋಡಿದ್ರೆ ಯಾವ್ದೋ ಪಾರ್ಕ್ ನಲ್ಲಿ ಇರ್ತಾರೆ, ಅಷ್ಟೊಂದು ರ್ಯಾಂಡಮ್ ಆಗಿರುತ್ತೆ ಬ್ಲೀಚ್ ನ ಫಿಲ್ಲರ್ ಎಪಿಸೋಡ್ ಗಳು. ಅದರಿಂದ ಈ ವಿಡಿಯೋ ಬಂದು ಬ್ಲೀಚ್ ನ ಸ್ಪಾಯ್ಲರ್ ಫ್ರೀ ರಿವ್ಯೂ ಮತ್ತೆ ಗೈಡ್ ವಿಡಿಯೋ ಆಗಿರುತ್ತೆ. ಬ್ಲೀಚ್ ನ ಫಸ್ಟ್ ಆರ್ಕ್ ಬಂದು ಸಬ್ಸ್ಟಿಟ್ಯೂಟ್ ಆರ್ಕ್ ಆಗಿದೆ. ಈ ಆರ್ಕ್ ನಲ್ಲಿ ಬಂದು ಮೊದಲನೇ ಎಪಿಸೋಡ್ ಇಂದ ಹಿಡಿದು 20ನೇ ಎಪಿಸೋಡ್ ವರೆಗೆ ಇರುತ್ತೆ. ಬ್ಲೀಚ್ ನ ಮೊದಲನೇ ಆರ್ಕ್ ನೋಡಾದ್ಮೇಲೆ ನಿಮ್ಗೆ ಬ್ಲೀಚ್ ನ ಡ್ರಾಪ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ ಎಪಿಸೋಡ್ 11 ಇಂದ ಕೂಲ್ ಕ್ಯಾರೆಕ್ಟರ್ಸ್ ನ ಇಂಟ್ರೊಡ್ಯೂಸ್ ಮಾಡೋಕೆ ಶುರು ಮಾಡ್ತಾರೆ. ಇದರಿಂದ ಎಪಿಸೋಡ್ 1 to 10 ಬೋರಿಂಗ್ ಅಂತ ಹೇಳಕ್ಕಾಗಲ್ಲ, ಬಟ್ 11ನೇ ಎಪಿಸೋಡ್ ನಿಂದ ಸ್ಟೋರಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೆಕೆಂಡ್ ಆರ್ಕ್ ಬಂದು ಸೋಲ್ ಸೊಸೈಟಿ ಆರ್ಕ್ ಆಗಿರುತ್ತೆ. ಈ ಆರ್ಕ್ ನಲ್ಲಿ ಬ್ಯಾಡ್ ಆಸ್ ಓವರ್ ಪವರ್ ಕ್ಯಾರೆಕ್ಟರ್ ನ ಎಂಟ್ರಿ ಆಗುತ್ತೆ ಮತ್ತೆ ಮಸ್ತ್ ಫೈಟ್ ಗಳು ನಡೆಯುತ್ತೆ. ಈ ಪರ್ಟಿಕ್ಯುಲರ್ ಆರ್ಕ್ ನಲ್ಲಿ 2 ಪಾರ್ಟ್ ಗಳಿವೆ, ನೀಕ್ ಎಂಟ್ರಿ ಮತ್ತೆ ರೆಸ್ಕ್ಯೂ ಆರ್ಕ್. ನೀವು ಕನ್ಫ್ಯೂಸ್ ಆಗಬೇಡಿ, ಈ 2 ಪಾರ್ಟ್ ಗಳು ಸೋಲ್ ಸೊಸೈಟಿ ಆರ್ಕ್ ಆಗಿ ಇರುತ್ತೆ ಮತ್ತೆ ಇದು 21 ಇಂದ 63ನೇ ಎಪಿಸೋಡ್ ವರೆಗೆ ಇರುತ್ತೆ. ನೆಕ್ಸ್ಟ್ ಆರ್ಕ್ ಬಂದು ಬೌಂಟ್ ಆರ್ಕ್. ಈ ಆರ್ಕ್ ನಲ್ಲಿ ಫಿಲ್ಲರ್ ಎಪಿಸೋಡ್ ಗಳಿರುತ್ತೆ. ನೀವು ಈ ಆರ್ಕ್ ನ ಸ್ಕಿಪ್ ಮಾಡಬಹುದು, ಯಾಕೆಂದ್ರೆ ನಾನು ಕೂಡ ಇದನ್ನ ನೋಡ್ಲಿಲ್ಲ. ಬಟ್ ನೀವೇನಾದ್ರೂ ಬ್ಲೀಚ್ ನ ಫುಲ್ ಡೀಟೇಲ್ ನ ನೋಡ್ಬೇಕು ಅಂತಂದ್ರೆ ಈ ಆರ್ಕ್ ನ ನೀವು ನೋಡಬಹುದು. ಈ ಆರ್ಕ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ 64 ಇಂದ ಹಿಡಿದು 109 ವರೆಗೆ ಇರುತ್ತೆ. ನೆಕ್ಸ್ಟ್ ಸ್ಟಾರ್ಟ್ ಆಗೋ ಆರ್ಕ್ ಯಾವ್ದಪ್ಪ ಅಂತಂದ್ರೆ ಅದು ಅರಂಕಾರ ಆರ್ಕ್. ಈ ಆರ್ಕ್ ಬಂದು ತುಂಬಾನೇ ಡಿಫ್ರೆಂಟ್ ಪಾರ್ಟ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಅದರಿಂದ ನಾನು ಎಲ್ಲಾ ಆರ್ಕ್ ನ ಅರಂಕಾರ ಆರ್ಕ್ ಅಂತಾನೆ ಮೆನ್ಷನ್ ಮಾಡ್ತೀನಿ. ಫಸ್ಟ್ 3 ಆರ್ಕ್ ಬಂದು ಎಪಿಸೋಡ್ 110 ಇಂದ 167 ವರೆಗೆ ಇರುತ್ತೆ. ಈ ಆರ್ಕ್ ನಲ್ಲಿ ಹೊಸ ಪವರ್ಫುಲ್ ಕ್ಯಾರೆಕ್ಟರ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಮತ್ತೆ ಫೈಟ್ ಸೀನ್ ಗಳು ಮಸ್ತ್ ಆಗಿದೆ. ನೆಕ್ಸ್ಟ್ ಎಪಿಸೋಡ್ 168 ಇಂದ 180 ಫಿಲ್ಲರ್ ಎಪಿಸೋಡ್ ಆಗಿರುತ್ತೆ. ಅದರಿಂದ ನೀವು ಇದನ್ನ ಸ್ಕಿಪ್ ಮಾಡಬಹುದು. ಇದ್ರ ನೆಕ್ಸ್ಟ್ ಬರೋ ಆರ್ಕ್ ಯಾವ್ದಪ್ಪ ಅಂತಂದ್ರೆ ಅರಂಕಾರ ವರ್ಸಸ್ ಶಿನಿಗಾಮಿ ಆರ್ಕ್. ಈ ಆರ್ಕ್ ಕೂಡ ಸೂಪರ್ ಆಗಿರುತ್ತೆ. ಅದರಿಂದ ನೀವು ಇದನ್ನ ಸ್ಕಿಪ್ ಮಾಡಕ್ ಹೋಗಬೇಡಿ. ನೆಕ್ಸ್ಟ್ ಆರ್ಕ್ ಬಂದು ಫಾಸ್ಟ್ ಆರ್ಕ್. ಈ ಆರ್ಕ್ ನೀವು ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ಆರ್ಕ್ ಬಂದು ಬ್ಯಾಟಲ್ ಆಫ್ ಕಾರಕುರ. ಇದರಲ್ಲಿ ನಡೆಯೋ ಫೈಟ್ ನನಗೆ ಫೇವರೇಟ್ ಅಂತಾನೆ ಹೇಳ್ಬೋದು. ಅದರಿಂದ ಇದನ್ನ ಕೂಡ ನೀವು ನೋಡಿ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಎಪಿಸೋಡ್ 228 ನ ನೀವು ನೋಡ್ಲೇಬೇಕು. ಇದು ಫಿಲ್ಲರ್ ಎಪಿಸೋಡ್ ಆಗಿರುತ್ತೆ, ಬಟ್ ನೀವು ಇದನ್ನ ನೋಡಿ ಅಂತ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ರೀಸನ್ ಯಾಕೆ ಅಂತ ಕೇಳಬೇಡಿ, ಬೇಕಂದ್ರೆ ಆನ್ಲೈನ್ ಸರ್ಚ್ ಮಾಡ್ಕೊಳ್ಳಿ, ಹೋಗಿ ನೋಡಿ. ನೆಕ್ಸ್ಟ್ ಆರ್ಕ್ ಬಂದು ಫಿಲ್ಲರ್ಸ್ ಆಗಿರುತ್ತೆ. ಎಲ್ಲಿಂದ ಅಂತಂದ್ರೆ ಎಪಿಸೋಡ್ 229 ಇಂದ 266 ವರೆಗೆ ಇರುತ್ತೆ. ಈ ಆರ್ಕ್ ನಲ್ಲಿ ಜಾನ್ ಪಾಕ್ಟೋ ಬಗ್ಗೆ ಡೀಟೇಲಿಂಗ್ ಕೊಟ್ಟಿದ್ದಾರೆ, ಬಟ್ ಈ ಆರ್ಕ್ ಕೂಡ ನಾನು ನೋಡ್ಲಿಲ್ಲ, ಸ್ಕಿಪ್ ಮಾಡ್ಬಿಟ್ಟೆ. ನೀವೇನಾದ್ರೂ ಇದನ್ನ ನೋಡ್ಬೇಕು ಅನ್ಕೊಂಡಿದ್ರೆ ನೋಡ್ಬೋದು, ಬಟ್ ನಾನು ಇದನ್ನ ಸ್ಕಿಪ್ ಮಾಡಿದೀನಿ. ನೆಕ್ಸ್ಟ್ ಬರೋದು ಅರಂಕಾರ್ ಡೌನ್ ಫಾಲ್ ಆರ್ಕ್. ಈ ಆರ್ಕ್ ನಲ್ಲಂತೂ ಬೆಸ್ಟ್ ಫೈಟ್ ಗಳಿದೆ. ನಾನು ಜಾಸ್ತಿ ಸ್ಪಾಯ್ಲರ್ ಮಾಡಕ್ ಹೋಗಲ್ಲ, ಬಟ್ ನೀವು ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾಕೆ ಹಿಂಗ್ ಹೇಳ್ತಿದೀನಿ ಅಂತ. ನೆಕ್ಸ್ಟ್ ಆರ್ಕ್ ಬಂದು ಫಿಲ್ಲರ್ ಆರ್ಕ್ ಆಗಿರುತ್ತೆ. ಅದರಿಂದ ನೀವು ಇದನ್ನ ಸ್ಕಿಪ್ ಮಾಡಬಹುದು. ಇದಾದ್ಮೇಲೆ ಬರೋ ಆರ್ಕ್ ಯಾವ್ದಪ್ಪ ಅಂತಂದ್ರೆ ಲಾಸ್ಟ್ ಸಬ್ಸ್ಟಿಟ್ಯೂಟ್ ಶಿನಿಗಾಮಿ. ಈ ಆರ್ಕ್ ಬಂದು ಅಷ್ಟೊಂದೇನ್ ಇಷ್ಟ ಆಗಿಲ್ಲ ನನಗೆ, ಬಟ್ ಸ್ಟೋರಿನ ಬಿಲ್ಡಪ್ ಗೋಸ್ಕರ ಈ ಆರ್ಕ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಿಂದ ನೀವು ನೋಡಿ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋ ಆರ್ಕ್ ಯಾವ್ದಪ್ಪ ಅಂತಂದ್ರೆ 1000 ಇಯರ್ ಬ್ಲಡ್ ವಾರ್. ಈ ಆರ್ಕ್ ಬಂದು 4 ಪಾರ್ಟ್ ಆಗಿ ಡಿವೈಡ್ ಆಗಿರುತ್ತೆ. ಇದರಲ್ಲಿ ಈಗ ಕರೆಂಟ್ ಆಗಿ 3 ಪಾರ್ಟ್ಸ್ ರಿಲೀಸ್ ಆಗಿದೆ, ಅದನ್ನ ನೀವು ಹೋಗಿ ನೋಡಬಹುದು. ನೆಕ್ಸ್ಟ್ 4ನೇ ಪಾರ್ಟ್ ಬಂದು ಈ ಜುಲೈ 25 ಗೆ ರಿಲೀಸ್ ಮಾಡಕ್ ಶುರು ಮಾಡ್ತಾರೆ. ಈ 1000 ಇಯರ್ ಬ್ಲಡ್ ವಾರ್ ನ ಅನಿಮೇಷನ್ ಮತ್ತೆ ಫೈಟ್ ಸೀನ್ ಗಳು ತುಂಬಾನೇ ಸೈಕ್ ಆಗಿವೆ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಎಷ್ಟೋ ಜನ ಬಿಗ್ 3 ನ ನೋಡಿರ್ತೀರಾ. ಅದ್ರಲ್ಲಿ ಮ್ಯಾಕ್ಸಿಮಮ್ ನರುಟೋ ಮತ್ತೆ ಒನ್ ಪೀಸ್ ನೋಡಿರೋರು ಇರ್ತೀರಾ ಅಂತ ನಾನು ಅನ್ಕೊಳ್ತೀನಿ. ಬಟ್ ಬ್ಲೀಚ್ ನ ಎಷ್ಟು ಜನ ನೋಡಿದೀರಾ ಅಂತ ನನಗೆ ಗೊತ್ತಿಲ್ಲ. ಅದರಿಂದ ನೋಡದೇ ಇದ್ದವರು ಈ ಗೈಡ್ ನ ನೋಡ್ಕೊಂಡು ಬ್ಲೀಚ್ ನ ಶುರು ಮಾಡ್ಲಿ ಅಂತ ಈ ವಿಡಿಯೋ ಮಾಡಿದೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇದು ಈ ಚಾನಲ್ ನ ಫಸ್ಟ್ ಗೈಡ್ ವಿಡಿಯೋ ಆಗಿರುತ್ತೆ. ನಿಮ್ಗೆ ಯಾವ ವಿಡಿಯೋ ನೆಕ್ಸ್ಟ್ ಬೇಕು ಅಂತ ಕಮೆಂಟ್ ಮಾಡಿ. ಗೈಡ್ ವಿಡಿಯೋ ಆಗಿರ್ಬೋದು, ಇಲ್ಲ ಎಕ್ಸ್ಪ್ಲನೇಷನ್ ವಿಡಿಯೋ ಆಗಿರ್ಬೋದು, ನಾನು ಮಾಡಕ್ ಶುರು ಮಾಡ್ತೀನಿ. ಇನ್ಮೇಲಿಂದ ಕನ್ಸಿಸ್ಟೆಂಟ್ ಆಗಿ ಇದರಲ್ಲಿ ವಿಡಿಯೋ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಹಾಗೂ ಎಷ್ಟು ಜನ ಬ್ಲೀಚ್ ಫ್ಯಾನ್ಸ್ ಇದ್ದೀರಾ ಅಂತ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ಅಂಡ್ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್. ಬಾಯ್.